ಇನ್ನು 2 ಗಂಟೆಗಳ ಕಾಲ ಚಲನಚಿತ್ರಗಳಿಂದ ಆಯ್ದಂತಹ ಒಂದೊಂದು ಮುತ್ತು ರತ್ನಗಳನ್ನು ಆರಿಸಿ ಅದನ್ನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಹೆಸರೇ ಸೂಚಿಸುವಂತೆ ಇದು ಒನ್ಸ್ ಮೋರ್, ಕೇಳಿದಷ್ಟು ಮತ್ತೆ ಮತ್ತೆ ಕೇಳಬೇಕು, ಇನ್ನೊಮ್ಮೆ ಕೇಳಬೇಕು ಅನ್ನೋ ಆಸೆ ಹುಟ್ಟಿಸುವಂತಹ ಅನರ್ಘ್ಯ ರತ್ನಗಳು ಈ ಹಾಡುಗಳೆಲ್ಲ. ಚಲನಚಿತ್ರಗಳು ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಅವು ನಮ್ಮ ಆಲೋಚನೆ ಹಾಗೂ ನಡವಳಿಕೆಯ ಮೇಲೆ ಮಹತ್ತರವಾದ ಪ್ರಭಾವ ಬೀರಬಲ್ಲವು. ಅದರಲ್ಲೂ ಭಕ್ತಿ ಪ್ರಧಾನ ಚಿತ್ರಗಳು ಕಾಲಕಾಲಕ್ಕೆ ಮನುಷ್ಯನ ನಂಬಿಕೆ, ಭರವಸೆ, ವಿಶ್ವಾಸವನ್ನು ಪುನರುಜ್ಜೀವನಗೊಳಿಸುವಲ್ಲಿ ಯಶಸ್ವಿಯಾಗಿವೆ. ಹೀಗೆ ಭಾರತದ ಚಲನಚಿತ್ರದ ಇತಿಹಾಸದಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಮ್ಮೆಲ್ಲರ ಮನದ ಮೇಲೆ ಅಳಿಯಲಾಗದಂತಹ ಛಾಪನ್ನು ಮೂಡಿಸಿರುವ ಭಕ್ತಿ ಪ್ರಧಾನ ಹಾಗೂ ಸಂಗೀತ ಪ್ರಧಾನ ಚಿತ್ರಗಳಿಂದ ಆರಿಸಿರುವ ಎಂದೂ ಮರೆಯಲಾಗದಂತಹ ಇಂಪಾದ ಹಾಡುಗಳ ಗುಚ್ಛ ಒನ್ಸ್ ಮೋರ್. ಮತ್ತೊಮ್ಮೆ ಎಷ್ಟು ಹೊತ್ತಿನಿಂದ ಎಲ್ಲ ಗಾಯಕಿಯರಿಗೆ ಸಾಥ್ ನೀಡ್ತಾ ಇರುವಂತಹ ಎಲ್ಲ ಮ್ಯೂಸಿಷಿಯನ್ಸ್ಗೆ ನಿಮ್ಮ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ. ಇನ್ನೂ 2 ಗಂಟೆಗಳ ತಾಸು ಅವರು ನುಡಿಸ್ಬೇಕಾಗಿದೆ. ಮೊಟ್ಟ ಮೊದಲನೆಯ ಹಾಡು ಈ ಸೆಗ್ಮೆಂಟ್ನಲ್ಲಿ. ಲೀಡ್ ಆ್ಯಕ್ಟರ್ ಆಗಿ, ಹೀರೋ ಆಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿ ಅಪಾರವಾದ ಮನ್ನಣೆ ಹಾಗೂ ಅವರಿಗೆ ಸ್ಟಾರ್ಡಮ್ ತಂದುಕೊಟ್ಟಂತಹ ಚಿತ್ರ ಇದು. ಗುಬ್ಬಿ ವೀರಣ್ಣ ನಾಟಕ ಕಂಪನಿಯ ಪ್ರೊಡಕ್ಷನಲ್ಲಿ ಶುರುವಾದ ಈ ನಾಟಕ ನಂತರ ಚಲನಚಿತ್ರವಾಗಿ ಮಾರ್ಪಾಡಾಗಿ ಕನ್ನಡಕ್ಕೆ ಮೊಟ್ಟ ಮೊದಲ ನ್ಯಾಷನಲ್ ಅವಾರ್ಡ್ ತಂದುಕೊಟ್ಟಿದ್ದಲ್ಲದೆ ಥಿಯೇಟರ್ಗಳಲ್ಲಿ ಬರೋಬ್ಬರಿ 1 ವರ್ಷ ನಿರಂತರವಾಗಿ ಪ್ರದರ್ಶನ ಕಂಡು ದಾಖಲೆ ಸೃಷ್ಟಿ ಮಾಡ್ತು. ಹಾಡು ಯಾವುದು ಅಂತ ನೀವೇ ಕೇಳಿ. ವೇದಿಕೆ ಮೇಲೆ ಆಹ್ವಾನ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ನಾಡಿನ ಹೆಮ್ಮೆಯ ಗಾಯಕಿ ಶ್ರುತಿ ಬಿಡೆ ಅಂಥೇಳಿ ಶ್ರುತಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಹಾಡುವಂತಹ ಶ್ರುತಿ ಭಿಡೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಅರ್ಚನಾ ಉಡುಪ ಮ್ಯಾಮ್ಗೆ ಅನಂತ ಧನ್ಯವಾದಗಳು ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಹಾಗೆ ಬೆಂಗಳೂರು ಗಣೇಶ್ ಉತ್ಸವ ಮತ್ತು ನಂದೀಶ್ ಸರ್ ಅವರಿಗೆ ಕೂಡ ಅನಂತ ಧನ್ಯವಾದಗಳು. ಶರಣು ಶಂಕರ ಶಂಭೋ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಭಕ್ತಿಯಂತೆ ಪೂಜೆಯಂತೆ ಒಂದು ಅರಿಯನ,
ನಾದವಂತೆ ವೇದವಂತೆ ಒಂದು ತಿಳಿಯನ ಬೆಂದ ಜೀವನೊಂದು ಕೂಗೆ ಬಂದು ನೋಡೆಯ ಬೆಂದ ಜೀವನೊಂದು ಕೂಗೆ ಬಂದು ನೋಡೆಯ ಹರನೇ ಶಿವಪ್ಪ ಕಾಯು ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಏಕಚಿತ್ತದಿ ನಂಬಿದವರ ನೀ ಸಾಕಿ ಸಲಹುವೆ ಎಂತಪ್ಪ ಏಕಚಿತ್ತದಿ ನಂಬಿದವರ ನೀ ಸಾಕಿ ಸಲಹುವೆ ಎಂತಪ್ಪ ಶೋಕವ ಹರಿಸುವ ದೇವನಿನಾದರೆ ಬೇಟೆಯ ತೋರೋ ಎನ್ನಪ್ಪ ಶೋಕವ ಹರಿಸುವ ದೇವನಿನಾದರೆ ಬೇಟೆಯ ತೋರೋ ಎನ್ನಪ್ಪ ಲೋಕವನಾಳುವ ನೀನಪ್ಪ ಬೇಟೆಯ ತೋರೋ ಎನ್ನಪ್ಪ ಲೋಕವನಾಳುವ ನೀನಪ್ಪ ಬೇಟೆಯ ತೋರೋ ಎನ್ನಪ್ಪ ಬೇಟೆಯ ತೋರೋ ಎನ್ನಪ್ಪ ಬೇಟೆಯ ತೋರೋ ಎನ್ನಪ್ಪ ಬೇಟೆಯ ತೋರೋ ಎನ್ನಪ್ಪ ಬೇಟೆಯ ತೋರೋ ಎನ್ನಪ್ಪ. ಧನ್ಯವಾದಗಳು. ಆಹಾ, ಥ್ಯಾಂಕ್ ಯು ಶ್ರುತಿ, ಅದ್ಭುತ. ಅಸಂಖ್ಯಾತ ದೃಷ್ಟಿಹೀನರಿಗೆ ದಾರಿದೀಪವಾದ ಮಹಾನ್ ಕಲಾವಿದರ ಜೀವನವನ್ನು ಆಧರಿಸಿ ಮಾಡಿದ ಮಹಾನ್ ಚಿತ್ರ. ಈ ಚಿತ್ರದಲ್ಲಿ ಅತ್ಯುತ್ತಮ ಸಂಗೀತ ನಿರ್ದೇಶನಕ್ಕಾಗಿ ಶ್ರೀಯುತ ಹಂಸಲೇಖರವರಿಗೆ ರಾಷ್ಟ್ರ ಪ್ರಶಸ್ತಿ ದೊರಕಿತು ಹಾಗೂ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಲಭಿಸಿತು. ಶ್ರೀಯುತ ಲೋಕೇಶ್ ಅವರು ಹಾಗೂ ಗಿರೀಶ್ ಕಾರ್ನಾಡ್ ಅವರ ಅದ್ಭುತವಾದ ನಟನೆಯನ್ನು ಮರೆಯೋದಕ್ಕೆ ಸಾಧ್ಯವೇ? ಗಾನಯೋಗಿ ಪಂಚಾಕ್ಷರ ಗವಾಯಿ ಈ ಚಿತ್ರದ ಒಂದು ಸುಂದರವಾದ ಗೀತೆಯನ್ನು ಹಾಡೋದಕ್ಕೆ ಇನ್ನೊಬ್ಬರು ಅತ್ಯಂತ ಪ್ರತಿಭಾವಂತ ಗಾಯಕಿ ಬರ್ತಾ ಇದ್ದಾರೆ. ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ರಜನಿ BC. ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗೋದು ನನ್ನ ಕಾಯ ಬಾಗೋದು ನನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗೋದು ನನ್ನ ಕಾಯ ನಾಡಿಗೆ ಅಂಜಲಿ ನೀ ನನ್ನ ಅಪ್ಪನೇ ನೀಡು ಶಿವ ನೀಡದಿರು ಶಿವ ಬಾಗೋದು ನನ್ನ ಕಾಯ
ಅಮೋಘವಾಗಿ ಹಾಡಿದ ರಜನಿ ವಿ ಸಿ ಅವರಿಗೆ ಧನ್ಯವಾದಗಳು. 1978ರಲ್ಲಿ ತೆರೆ ಕಂಡ ಈ ಚಿತ್ರ ಬಾಹ್ಯ ಸೌಂದರ್ಯ ಮುಖ್ಯವಲ್ಲ, ಅಂತರಂಗದ ಸೌಂದರ್ಯ ಮಾತ್ರ ಮುಖ್ಯ ಅನ್ನುವ ಅದ್ಭುತವಾದ ಸಂದೇಶವನ್ನು ಇಡೀ ಸಮಾಜಕ್ಕೆ ಕೊಟ್ಟು ಅಭೂತಪೂರ್ವ ಯಶಸ್ಸನ್ನು ಕಂಡಿತು. ಶ್ರೀಯುತ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರಿಗೆ ಅತ್ಯುತ್ತಮ ಸಂಗೀತಕ್ಕಾಗಿ ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಲಭಿಸಿತ್ತು. ಚಿತ್ರ ಸತ್ಯಂ ಶಿವಂ ಸುಂದರಂ. ಈ ಚಿತ್ರದ ಟೈಟಲ್ ಟ್ರ್ಯಾಕನ್ನು ಹಾಡೋದಕ್ಕೆ ಮತ್ತೊಮ್ಮೆ ಶ್ರುತಿ ಭಿಡೆಯವರು ನಿಮ್ಮ ಮುಂದಿದ್ದಾರೆ. ಅವರಿಗೊಂದು ಪ್ರೀತಿಯ ಚಪ್ಪಾಳೆ ಬರಲಿ. ಧನ್ಯವಾದಗಳು. जीवन जोत उजागर है, सत्यम शिवम सुंदरम, सत्यम शिवम सुंदरम, सत्यम शिवम सुंदरम, सुंदरम
ಹಾಂ ಹಾಂ, ಬೇರೆದೇ ಲೋಕಕ್ಕೆ ಕರ್ಕೊಂಡು ಹೋದ್ಯಮ್ಮ ಶ್ರುತಿ. ಥ್ಯಾಂಕ್ ಯು ಸೋ ಮಚ್. ಈಗ ಮತ್ತೊಂದು ಬ್ಲಾಕ್ ಬಸ್ಟರ್. ಒಬ್ಬ ಶಾಸ್ತ್ರೀಯ ನೃತ್ಯಪಟು ಎದುರಿಸುವ ಸವಾಲುಗಳು, ಪಡುವ ಸಂಘರ್ಷಗಳನ್ನು ಅತ್ಯಂತ ಸೂಕ್ಷ್ಮ ಸಂವೇದನೆಯೊಂದಿಗೆ ಕಟ್ಟಿಕೊಡುವ ಈ ಅಪರೂಪದ ಚಿತ್ರವು ಒಮ್ಮೆ ತನ್ನ ವಿಭಿನ್ನವಾದ ಕಥೆ ಮೂಲಕ ಎಲ್ಲರ ಮನಸ್ಸೆಳೆದರೆ ಇನ್ನೊಮ್ಮೆ ಕಮಲ್ ಹಸನ್ ಅವರ ನಟನಾ ಕೌಶಲಕ್ಕೆ, ನೃತ್ಯ ವೈಖರಿಗೆ ನಮ್ಮನ್ನು ಮಾರು ಹೋಗುವಂತೆ ಮಾಡುತ್ತದೆ. ಈ ಚಿತ್ರಕ್ಕೆ ಇವರಿಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೂಡ ಬರುತ್ತೆ. ಹಾಗೆ ಜಯಪ್ರದಾ ಅವರಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಬರುತ್ತೆ. ಕೆ ವಿಶ್ವನಾಥ್ ಅವರು ಎಂಥ ಚಿತ್ರಗಳನ್ನು ಕೊಟ್ಟಿದ್ದಾರೆ, ಒಂದಕ್ಕಿಂತ ಒಂದು ಮರೆಯಲಾಗದಂಥ ಚಿತ್ರಗಳು. ಅವರಿಗೆ ಬೆಸ್ಟ್ ಡೈರೆಕ್ಟರ್ ಫಿಲ್ಮ್ಫೇರ್ ಅವಾರ್ಡ್ ಬರುತ್ತೆ. ಇದರ ಎಲ್ಲ ಹಾಡುಗಳು, ಈ ಚಿತ್ರದ ಎಲ್ಲ ಹಾಡುಗಳು ನಮ್ಮನ್ನು ಒಂದು ಅಲೌಕಿಕ ದರ್ಶನ ಮಾಡಿಸುತ್ತೆ. ಹಾಗೆ ಇಸೈಜ್ಞಾನಿ ಇಳೆಯರಾಜ ಅವರಿಗೆ ಈ ಚಿತ್ರದಲ್ಲಿ ಅದ್ಭುತವಾಗಿ ಸಂಗೀತ ನೀಡಿರುವುದಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ ಬೇರೆ ದೊರಕತ್ತೆ. ಚಿತ್ರ ಸಾಗರ ಸಂಗಮಂ. ಹಾಡು ವೇದಂ ಅಣು ಅಣುವುಲ. ಮೂಲ ಗಾಯನ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು ಹಾಗೂ SP ಶೈಲಜಾ ಅವರು. ಈಗ ಮುಂಬೈಯಿಂದ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಹಾಗೂ ತಮ್ಮ ಗಾಯನ ಸುಧೆಯನ್ನು ಹರಿಸೋದಕ್ಕೆ ಬರ್ತಾ ಇದ್ದಾರೆ ಅತ್ಯುತ್ತಮ ಗಾಯಕಿ ಶ್ವೇತಾ ದೇವನಹಳ್ಳಿ. ಮುಂಚೆ ದೇವನಹಳ್ಳಿಯಲ್ಲಿ ಇದ್ದವರು ಈಗ ಮುಂಬೈಯಲ್ಲಿ ಹೋಗಿ ಸೆಟಲ್ ಆಗಿ ಅಲ್ಲಿ ಕೂಡ ಸಂಗೀತ ಸುಧೆಯನ್ನು ಹರಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಂಥ ಪ್ರತಿಷ್ಠಿತ ವೇದಿಕೆಯಲ್ಲಿ ಹಾಡಬೇಕು ಅನ್ನುವಂಥದ್ದು ನನ್ನ ತಾಯಿಯ ಆಸೆಯಾಗಿತ್ತು. ಆ ಆಸೆಯನ್ನು ಇವತ್ತು ಪೂರೈಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅರ್ಚನಾ ಮ್ಯಾಮ್ಗೆ, ಹಾಗೆ ನಂದೀಶ್ ಸರ್ಗೆ, BGOನ ಎಲ್ಲ ಸದಸ್ಯರಿಗೂ ನನ್ನ ಧನ್ಯವಾದಗಳು. ದಮಗ ದಮಗ ಮಗ ಮಗ ಸರಿ ಸನಿ ಗಮಗ ಗಮಗ ಗಮ ಗಮ ದಮ ಧನಿ ಧನಿ ಸನಿ ರೇ. வேதம் அணு அணுகுணநாதம்
ರಸಮಯ ಸುಗಮಮು ರಸಮಯ ನಿಗಮಮು ಭರತಮು ಗಾನ ವೇದಂ ಅಣು ಅಣುಗುಣ ನಾದಂ నా పంచ ప్రాణాల నాట్య వినోదం నాలో రేగే నిన్నో హంసానంది రాగాలై వేదం అణు అణుగుణ నాదం నా పంచ ప్రాణాల నాట్య వినోదం నాలో రేగే నిన్నో హంసానంది రాగాలై వేదం 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 ఆ ಆಹಾ, ಇನ್ನೊಂದು ಸ್ವಲ್ಪ ಜ್ವರ ಚಪ್ಪಾಳೆ ಬರಲಿ. ಇಬ್ಬರು ಹಾಡಿರುವ ಹಾಡಿದು ಉಸಿರು ತಗೊಳ್ಳೋಕ್ಕೆ ಜಾಗ ಇಲ್ಲ. ಆಕೆ ಒಬ್ಬಳೇ ಅದ್ಭುತವಾಗಿ ನಿಭಾಯಿಸಿದ್ದಾಳೆ. ವಾಪಸ್ ಕರ್ನಾಟಕಕ್ಕೆ ಬಾರಮ್ಮ ಅಲ್ವಾ? ಎಂಥ ಒಳ್ಳೆಯ ಗಾಯಕರೆಲ್ಲ ನಮ್ಮಲ್ಲಿ ಇದ್ದಾರೆ. ಅದರ ಬೆಲೆಯನ್ನು ನಾವು ಅರಿಯೋದಿಲ್ಲ ಅಷ್ಟೇ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಶ್ವೇತಾ. ಭಕ್ತಿಯ ಭಾವೋದ್ವೇಗಕ್ಕೆ ನೋಡುಗರನ್ನು ಕೇಳುಗರನ್ನು ಒಳಗಾಗಿಸುವ ಸುಂದರವಾದ ಚಿತ್ರ. ಒಬ್ಬರನ್ನು ಮೀರಿಸುವಂತೆ ಇನ್ನೊಬ್ಬರು ಪೈಪೋಟಿಗೆ ಬಿದ್ದು ನಟಿಸಿರುವ ಚಿತ್ರ. ಇನ್ನು ಈ ಚಿತ್ರದಲ್ಲಿ ಹಂಸಲೇಖರವರ ಸಾಹಿತ್ಯ ಮತ್ತು ಸಂಗೀತಕ್ಕೆ ನಾವೆಲ್ಲ ತಲೆಬಾಗ್ಬಿಟ್ಟಿದ್ದೇವೆ. ಕೋಲಾರದ ಕೋಟಿಲಿಂಗೇಶ್ವರ ದೇವಸ್ಥಾನದ ಸೌಂದರ್ಯವನ್ನು ಈ ಚಿತ್ರದಲ್ಲಿ ನಾವೆಲ್ಲ ನೋಡಿ ಕಣ್ತುಂಬಿಕೊಂಡಿದ್ದೇವೆ, ಭಾವುಕರಾಗಿದ್ದೇವೆ ಕೂಡ. ಶ್ರೀ ಮಂಜುನಾಥ ಚಿತ್ರದ ಈ ಪಾದ ಪುಣ್ಯಪಾದ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅದೊಂದು ವಿಶೇಷವಾದ ಕಥೆ ಇದೆ. ಅವರು ಈ ಹಾಡನ್ನು ಹೇಳುವಾಗ ನಿಜವಾಗ್ಲೂ ಅವರ ಕಾಲಲ್ಲಿ ಏನೋ ತೊಂದರೆ ಆಗಿತ್ತಂತೆ. ಅವರು ಚೆನ್ನೈಯಿಂದನೇ ವಾಯ್ಸ್ ಮಿಕ್ಸ್ ಮಾಡಿ ಕಳಿಸಿದ್ದಾರೆ. ಅವರು ಅದನ್ನು ನೆನಪಿಸ್ಕೋತಾ ಇದ್ದರು. ಈ ಹಾಡು ಹೇಳುವಾಗ ನಿಜವಾಗ್ಲೂ ನನ್ನ ಪಾದದಲ್ಲಿ ಪ್ರಾಬ್ಲಮ್ ಆಗಿತ್ತು ಅಂತಂದ್ಬಿಟ್ಟು. ಪಾದದಲ್ಲಿ ಪ್ರಾಬ್ಲಮ್ ಇರಲಿ, ಧ್ವನಿಯಲ್ಲಿ ತೊಂದರೆ ಇರಲಿ, ಆದರೆ ಆ ಮನುಷ್ಯ ಹಾಡ್ದಂಗೆ ಬಹುಶಃ ಬೇರೆ ಯಾರಿಗೂ ಹಾಡೋಕ್ಕಾಗಿಲ್ಲ, ಹಾಡೋಕ್ಕಾಗೋದೂ ಇಲ್ಲ. ಹಾಗಂತ ಶ್ರುತಿಗೆ ಆ ಮಾತು ಹೇಳೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಈಗ ಫೀಮೇಲ್ ವರ್ಷನಲ್ಲಿ ಈ ಅದ್ಭುತವಾದ ಗೀತೆಯನ್ನು ಶ್ರುತಿ ಭಿಡೆಯವರು ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಈ ಪಾದ ಪುಣ್ಯಪಾದ, ಈ ಪಾದ ದಿವ್ಯ ಪಾದ, ಈ ಪಾದ ಪುಣ್ಯಪಾದ, ಈ ಪಾದ ದಿವ್ಯ ಪಾದ. ಮನೆಗೆ ಬಂದು ಹೋದ ಪ್ರಥಮ ಲೋಕ ಪಾದ, ಮುಗಿಯದೆ ಹೋದ ನನ್ನ ಈ ಕರವೇಕೆ, ಈ ಕರವೇಕೆ, ಈ ಪಾದ ಪುಣ್ಯಪಾದ, ಈ ಪಾದ ದಿವ್ಯ ಪಾದ.
ಆತ್ಮಲಿಂಗ ಸ್ವಯಂ ಪೂರ್ಣ ಆತ್ಮಲಿಂಗ ಸ್ವಯಂ ಪೂರ್ಣ ತಾನಾಗಿ ಬಂದರು ದಾಸೋಹಿ ಅಂದರು ಅಯ್ಯೋ ಕಾಣದ ನಾಥನಾದಿ ಮಂಜುನಾಥ ಈ ಪಾದ ಪುಣ್ಯ ಪಾದ ಧರೆಯಾಳು ಧರ್ಮ ಪಾದ ಮದವ ಮೆಟ್ಟಿ ಹೋದ ಪ್ರಳಯ ನಾಟ್ಯ ಪಾದ ಮಣಿಯದೆ ಹೋದ ನನ್ನ ಈ ಶಿರವೇಕೆ ಈ ಪಾದ ಪುಣ್ಯ ಪಾದ ಧರೆಯಾಳು ಧರ್ಮ ಪಾದ ಭಕ್ತ ಸಿರಿಯಾಳ ಕಂಡ ಪ್ರೇಮ ಪಾದ ಭಕ್ತ ಸಿರಿಯಾಳ ಕಂಡ ಪ್ರೇಮ ಪಾದ ಬ್ರಹ್ಮ ವಿಷ್ಣುವೇ ಮುಗಿದ ಆದಿಪಾದ ನಾದಿಪಾದ ಬ್ರಹ್ಮ ವಿಷ್ಣುವೇ ಮುಗಿದ ಆದಿಪಾದ ನಾದಿಪಾದ ಅನ್ನದಾತ ವಿಶ್ವನಾಥ ಅನ್ನದಾತ ವಿಶ್ವನಾಥ ಲೀಲಾ ವಿನೋದಕ್ಕೆ ತನ್ನ ಲೀಲಾ ವಿನೋದಕ್ಕೆ ಅಯ್ಯೋ ಎನ್ನ ಸಿಂಧು ಮಾಡಿದರು ಅಸಿಂಧುವಾದಿ ಈ ಪಾದ ಪುಣ್ಯ ಪಾದ ಈ ಪಾದ ದಿವ್ಯ ಪಾದ ಅರಸಿ ಬಂದ ಪಾದ ಮೆರೆಸ ಬಂದ ಪಾದ ಅರಿಯದೆ ಹೋದ ನನ್ನ ಈ ಅರಿವೇಕೆ ಈ ಪಾದ ಪುಣ್ಯ ಪಾದ ಈ ಪಾದ ದಿವ್ಯ ಪಾದ ಬಹುಶಃ ಈ ಚಿತ್ರದಲ್ಲಿ ಈ ಹಾಡನ್ನು ಫೀಮೇಲ್ ವರ್ಷನ್ನಲ್ಲಿ ಏನಾದರೂ ಹಾಡಿಸೋದಾಗಿದ್ದರೆ ಶ್ರುತಿ ಬಿಡೆ ಅಂದ್ಬಿಟ್ಟು ಇನ್ಯಾರು ಹಾಡಿದರೆ ಚೆನ್ನಾಗಿ ಕೇಳ್ತಿರ್ಲಿಲ್ವೇನೋ ಅನ್ನೋಷ್ಟು ಅದ್ಭುತವಾಗಿ ಹಾಡಿದ್ಯಮ್ಮ ನೀನು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. BGU ವೇದಿಕೆಯಿಂದ ನೀನು ಇಷ್ಟು ಅದ್ಭುತವಾಗಿ ಇಲ್ಲಿ ಬಂದು ಇವತ್ತು ನೀನು ಸಂಗೀತ ಸೇವೆಯನ್ನು ಸಲ್ಲಿಸಿದ್ದಿ. ಆ ಭಗವಂತ ನಿನಗೆ ಇನ್ನೂ ಎತ್ತರಕ್ಕೆ ಕರೆದೊಯ್ಯಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ಸ್. ಆ್ಯಂಡ್ ಎಲ್ಲ ಮ್ಯೂಸಿಷಿಯನ್ಸ್ಗೂ ಸೌಂಡ್ ಅವ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು BGU ಆ್ಯಂಡ್ ದಿ ಎಂಟೈರ್ ಟೀಮ್. 1960ರಲ್ಲಿ ನ್ಯಾಷನಲ್ ಫಿಲ್ಮ್ ಅವಾರ್ಡನ್ನು ಮುಡಿಗೇರಿಸಿಕೊಂಡ ಸೂಪರ್ ಹಿಟ್ ಭಕ್ತಿ ಪ್ರಧಾನ ಚಿತ್ರ ದಾಸ ಶ್ರೇಷ್ಠ ಕನಕದಾಸರು. ಕಾಗಿನೆಲೆ ಆದಿಕೇಶವ ಅಂದರೆ ಶ್ರೀಕೃಷ್ಣನ ಭಕ್ತರು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಶೈಲಿಯಲ್ಲಿ ಸುಮಾರು 240ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿರುವ ಮಹಾನುಭಾವರು. ಅದು ಕೀರ್ತನೆ ಆಗಿರಬಹುದು, ಉಗಾಭೋಗ, ಭಕ್ತಿಯ ಪದಗಳು, ತತ್ವ ಪದಗಳು ಆಗಿರಬಹುದು, ಎಲ್ಲವೂ ಅಮೂಲ್ಯ ರತ್ನಗಳೇ. ಈ ಭಕ್ತ ಕನಕದಾಸ ಚಿತ್ರದಿಂದ ಆರಿಸಿದ 3 ಅನರ್ಘ್ಯ ರತ್ನಗಳನ್ನು ಈಗ ನಿಮ್ಮ ಮುಂದಿಡುತ್ತಿದ್ದೇವೆ. ಮೊಟ್ಟ ಮೊದಲಿಗೆ ಬದುಕಿದನು ಭವ ಎನಗೆ ಹಿಂಗಿತು. ಸಂಗೀತ ಶ್ರೀಯುತ ಎಂ ವೆಂಕಟರಾಜು ಅವರು, ಮೂಲ ಗಾಯನ ಶ್ರೀಯುತ PB ಶ್ರೀನಿವಾಸ್ ಅವರು. ಈ ಗೀತೆಯನ್ನು ಪ್ರಸ್ತುತಪಡಿಸಲಿಕ್ಕೆ ಮತ್ತೊಂದು ಸುಂದರವಾದ ಧ್ವನಿ, ಸುಂದರವಾದ ಮುಖ ನಿಮ್ಮೆದುರು ಬಂದಿದೆ. ನಿಮ್ಮ ಪ್ರೀತಿಯ ಚಪ್ಪಾಳೆಯನ್ನು ಹರ್ಷರಂಜಿನಿ ಅವರಿಗೆ ಕೊಡಿ. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಅರ್ಚನಾ ಮ್ಯಾಮ್, BGU ಆ್ಯಂಡ್ ನಂದೀಶ್ ಸರ್ for this wonderful stage, for this wonderful opportunity. Thank you.
ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಪದುಮನಾಭನ ಪಾದದೊಲಿಮೆ ಎನಗಾಯಿತು ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಪದುಮನಾಭನ ಪಾದದೊಲಿಮೆ ಎನಗಾಯಿತು ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಹರಿತೀರ್ಥ ಪ್ರಸಾದ ಜಿಹ್ವೆಗೆ ದೊರಕಿತು ಹರಿತೀರ್ಥ ಪ್ರಸಾದ ಜಿಹ್ವೆಗೆ ದೊರಕಿತು ಹರಿಯ ನಾಮಾಮೃತವು ಕಿವಿಗೊದಗಿತು ಹರಿಯ ದಾಸರು ಎನ್ನ ಬಂಧುಗಳಾದರು ಹರಿಯ ಶ್ರೀಮುದ್ರಿ ಎನಗಾಭರಣವಾಯಿತು ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಮುಕ್ತರಾದರು ಎನ್ನ ನೂರೊಂದು ಕುಲದವರು ಮುಕ್ತಿ ಮಾರ್ಗಕ್ಕೆ ಯೋಗ್ಯ ನಾನಾದೆನು ಅಕಳಂಕ ಶ್ರೀಹರಿ ಭಕುತಿಗೆ ಮನ ಬೆಳೆದು ರುಕ್ಮಿಣಿಯ ರಸ ಕೈವಶನಾದ ನಿನಗೆ ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಇಂದೆನ್ನ ಜೀವಕ್ಕೆ ಸಕಲ ಸಂಪದವಾಯಿತು ಮುಂದೆನ್ನ ಜನ್ಮ ಸಾಫಲ್ಯವಾಯಿತು ತಂದೆ ಶ್ರೀಕಾಗಿ ನೆಲೆ ಆದಿಕೇಶವರಾಯ ಬಂದೆನ್ನ ಹೃದಯದಲ್ಲಿ ನೆಲೆಯಾಗಿ ನಿಂತ ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಪದುಮನಾಭನ ಪಾದದೊಲಿಮೆ ಎನಗಾಯಿತು ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಏನು ಹೇಳೋದಕ್ಕೆ ಮಾತುಗಳು ಬರ್ತಾ ಇಲ್ಲಮ್ಮ. ಅದ್ಭುತ, ಅತೀ ಅದ್ಭುತ. ಥ್ಯಾಂಕ್ ಯು. ಈ ಹಾಡು ಹಾಡೋದು ತುಂಬ ಕಷ್ಟ ಇದೆ. ಅಂದರೆ ಅದು ಹಾಡೋರಿಗೆ ಗೊತ್ತು. ಎಷ್ಟು ಮೂರನೇ ಕಾಲದಲ್ಲಿ ಮುರುಕಿಗಳೆಲ್ಲ ಇದ್ದಾವೆ ಈ ಹಾಡಲ್ಲಿ, ಸಂಗತಿಗಳಿದ್ದಾವೆ. ಎಷ್ಟು ಲೀಲಾಜಾಲವಾಗಿ ಹಾಡ್ಬಿಟ್ಲು ಈ ಹಾಡನ್ನು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಅಮ್ಮ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಇದೇ ಚಿತ್ರದ ಇನ್ನೆರಡು ತುಂಬ ಸುಂದರವಾದ ಗೀತೆಗಳನ್ನ ಹಾಡೋದಕ್ಕೆ ಮತ್ತೊಂದು ಅದ್ಭುತವಾದ ಧ್ವನಿ ವೇದಿಕೆ ಮೇಲೆ ಬರ್ತಾ ಇದ್ದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ. ಶ್ವೇತಾ ಪ್ರಭು. ಈತನೀಗ ವಾಸುದೇವನು ಲೋಕದೊಡೆಯ
ಅನುಜಯಾಳಿದವನ ಬೆಂಕಿ ಮುಕ್ತದಂತೆ ಕಾಯ್ದರು ಮನ ಅನುಜಯಾಳಿದವನ ಮೂರ್ತಿಯನ್ನು ನೋಡಿರೋ ಈತನೀಗ ವಾಸುದೇವನು ಕ್ರೂರನಾದ ಫಣಿಪ ಬಾಣ ತರಣಿಯನ್ನು ನಿರೀಕ್ಷಿಸಿಯಾಗ ವೀರನೆಚ್ಚೆಯ ಸುದೆ ಒಪ್ಪುವುದನ್ನು ಈಕ್ಷಿಸಿ ಧಾರಿಣಿಯ ಪದದೊಳಗೆ ಚರಣ ಭಜಕ ನರನ ಕಾಯ್ದ ಧಾರಿಣಿಯ ಪದದೊಳಗೆ ಚರಣ ಭಜಕ ನರನ ಕಾಯ್ದ ಬಾರದಲ್ಪನಾದ ದೇವ ಈತ ನೋಡಿರೋ ಈತನೀಗ ವಾಸುದೇವನು ಯೋಮಕೇಶ ಇಪ್ಪದೆಸೆಯ ಆ ಮಹಾಮಹಿಮೆಯುಳ್ಳ ಸಾಮಜವನು ಏರಿ ಬರುವ ಶಕ್ತಿಯ ನೀಕ್ಷಿಸಿ ಪ್ರೇಮದಿಂದ ಉರವನೊಟ್ಟಿ ಡಿಂಗರಿಗನ ಕಾಯ್ದ ಪ್ರೇಮದಿಂದ ಉರವನೊಟ್ಟಿ ಡಿಂಗರಿಗನ ಕಾಯ್ದ ಸಾರ್ವಭೌಮ ಬಡದಾದಿ ಕೇಶವನ್ನ ನೋಡಿರೋ ಈತನೀಗ ವಾಸುದೇವನು ಲೋಕದೊಡೆಯ ಈತನೀಗ ವಾಸುದೇವನು ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ ದಾಸಗೊಲಿದು ತೇರನೇರಿ ತೇಜೆ ಪಿಡಿದು ನಡೆಸಿದಾತ ಈತನೀಗ ವಾಸುದೇವನು ಲೋಕದೊಡೆಯ ಈತನೀಗ 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 ವಾಸುದೇವನು ಥ್ಯಾಂಕ್ ಯು ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು ಏನ ಬಲ್ಲೆನು ನಾನು ನೆರೆ ಸುಜ್ಞಾನ ಮೂರುತಿ ನೀನು ನಿನ್ನ ಸಮಾನರುಂಟೆ ದೇವಾ ರಕ್ಷಿಸು ನಮ್ಮ ಅನವರತ ದೇವಾ 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 ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ ಕೂಗಿದರು ಧ್ವನಿ ಕೇಳಿಸದೆ
ಸಹಿತ ಕ್ಷೀರವಾರಿಧಿಯೊಳಿರಲು ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲಾಕ್ಷಣ ಬಂದು ಒದಗಿದೆಯೋ ನರಹರಿಯ ಬಾಗಿಲನ್ನು ತೆರೆದು ಕಡುಕೋಪದಿಂ ಕಳನು ಖಡ್ಗವನೆ ಪಿಡಿರು ನಿನ್ನೊಡೆಯ ಎಲ್ಲಿಹನು ಎಂದು ನುಡಿಯೇ ದೃಢ ಭಕುತಿಯಲ್ಲಿ ಶಿಶುವು ಬಿಡದೆ ನಿನ್ನನ್ನು ಭಜಿಸಿ ಸಡಗರದೆ ಸ್ತಂಭದಿಂದೊಡೆದೆ ನರಹರಿಯೇ ಬಾಗಿಲನ್ನು ತೆರೆದು ಯಮಸುತನ ರಾಣಿಗೆ ಅಕ್ಷಯ ವಚನವಾಯಿದೆ ಸಮಯದಲ್ಲಿ ಅಜಮಿಲನ ಪೊರೆದೆ ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ ಕಮಲಾಕ್ಷ ಕಾಗಿ ನೆಲೆಯಾದಿ ಕೇಶವನೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನ್ನು ತೆರೆದು ಬಾಗಿಲನ್ನು ತೆರೆದು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಥ್ಯಾಂಕ್ ಯು ಅದ್ಭುತ ಅದ್ಭುತ. ಈ ಹಾಡುಗಳು ಕೂಡ ಅಷ್ಟೇ. ನೀವು ನಾನೀಗ ಈ ಒಂದು ವಿಷಯವನ್ನು ಹೇಳಿದ ಮೇಲೆ ಮತ್ತೊಮ್ಮೆ ಈ ಹಾಡುಗಳನ್ನು ಕೇಳಿ ನೋಡಿ. ಪಿ ಬಿ ಶ್ರೀನಿವಾಸ್ ಸರ್ ಅವರ ಒಂದು ವಿಶೇಷತೆ ಏನು ಅಂದರೆ, ಅವ್ರ ಹಾಡಿನ ನಡುವೆ ಉಸಿರು ಎಲ್ಲಿ ತಗೊಳ್ತಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಇವಾಗಾದರೆ ಏನೇನೋ ಟೆಕ್ನಾಲಜಿ ಬಂದಿದೆ, ಅದನ್ನೆಲ್ಲ ಎಡಿಟ್ ಮಾಡಿ ಕಟ್ ಮಾಡ್ತಾರೆ, ನಾವು ಉಸಿರು ತಗೊಳ್ಳೋ ಧ್ವನಿ ಕೇಳಿಸೋದಿಲ್ಲ. ಆವಾಗ ಆ ಟೆಕ್ನಾಲಜಿ ಇಲ್ಲದೇ ಇರೋಂಥ ಟೈಮಲ್ಲಿ ಎಷ್ಟು ಅದ್ಭುತವಾಗಿ ಹಾಡ್ತಾಯಿದ್ರು. ಪಿ ವಿ ಎಸ್ ಸರ್ಗೆ ಪಿ ವಿ ಎಸ್ ಸರೇ ಸಾಟಿ. ಈ ಹಾಡುಗಳನ್ನು ಎಷ್ಟೊಂದು ಭಾವೋದ್ವೇಗತೆಯಿಂದ ಸುಂದರವಾಗಿ ಹಾಡಿದ ಶ್ವೇತಾ ಪ್ರಭುಗೆ ಧನ್ಯವಾದಗಳಮ್ಮ. ತುಂಬ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಈ ವೇದಿಕೆನ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ, ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕಾಗಿ ಮೊದಲನೇದಾಗಿ ನಿಮಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಹಾಗೆ ಎಲ್ಲ ಕಡೆ ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಇರ್ತೀವಿ, ಬಟ್ ಇಷ್ಟು ಒಂದು ವಿಶೇಷವಾದ ಗೀತೆಗಳನ್ನ ಆಯ್ಕೆ ಮಾಡಿಕೊಟ್ಟಿದ್ರಲ್ಲ, ಅದಕ್ಕೆ ನಾನು ಅರ್ಚನಾ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನಮಗೆಲ್ಲೂ ಹಾಡೋಕ್ಕೆ ಸಿಗಲ್ಲ ಇಂಥ ಹಾಡುಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಮತ್ತೊಮ್ಮೆ ಈ ಮ್ಯೂಸಿಷಿಯನ್ಸಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕಲ್ವಾ? ಅಲ್ಲಿ ನಾನು ಅನ್ಕೋತಾ ಇದ್ದೆ, ಅಲ್ಲಿ ಇವಾಗ ಓಪನ್ ಆಗಿ ದೇವರು ಬರುತ್ತೆ ಈಚೆ ಅಂತ ಅಷ್ಟು ಅದ್ಭುತವಾಗಿ ನುಡಿಸ್ತಾ ಇದ್ದಾರಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಭಕ್ತಿಯ ಸಾಗರದಲ್ಲಿ ಶ್ರೋತೃಗಳನ್ನು ತೇಲಾಡಿಸುವಂತಹ ಮತ್ತೊಂದು ಅನರ್ಘ್ಯ ರತ್ನ ಈ ಚಿತ್ರ. ಹುಣಸೂರು ಕೃಷ್ಣಮೂರ್ತಿಯವರ ಮಾಸ್ಟರ್ ಪೀಸ್. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮನೋಜ್ಞ ಅಭಿನಯಕ್ಕಾಗಿ ಸ್ಟೇಟ್ ಅವಾರ್ಡ್ ಲಭಿಸಿತು. ಜಿ ಕೆ ವೆಂಕಟೇಶ್ ಅವರು ಸಂಗೀತ ಇರುವ ಈ ಚಿತ್ರದ ಹಾಡುಗಳನ್ನು ಅದೆಷ್ಟು ಸಲ ಕೇಳಿದ್ರೂ ಸಾಕಾಗೋದಿಲ್ಲ ಕಿವಿಗಳಿಗೆ. ಈಗ ಈ ಚಿತ್ರದ 2 ಅತಿ ಸುಂದರವಾದ ಹಾಡುಗಳನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ.
ಸಿರಿಕಂಠದ ಒಡತಿ. ಅವ್ರ ಧ್ವನಿ ಕೇಳ್ತಾ ಇದ್ದರೆ ಕಿವಿಯಲ್ಲಿ ಜೇನು ಸುರಿದ ಹಾಗಾಗತ್ತೆ ಅಂತ ಹೇಳ್ತಾ ಇರ್ತೀನಿ. ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ ಶಿಲ್ಪಾ ಮಧುಸೂದನ್. ಇಷ್ಟು ಒಂದು ಒಳ್ಳೆಯ ಅದ್ಭುತವಾದ ವೇದಿಕೆಯಲ್ಲಿ ನನಗೆ ಹಾಡಲು ಅವಕಾಶ ಮಾಡಿಕೊಟ್ಟಂಥ ಅರ್ಚನಾ ಉಡುಪ ಅಕ್ಕಗೆ, ನಂದೀಶ್ ಸರ್ಗೆ ಹಾಗೂ BGO ಎಲ್ಲ ಸದಸ್ಯರಿಗೂ, ನನ್ನ ಎಲ್ಲ ಸಹ ಕಲಾವಿದರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಹಾಡನ್ನು ಶುರು ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಹರಿನಾಮವೇ ಚಂದ, ಹರಿನಾಮವೇ ಚಂದ, ಅದ ನಂಬಿಕೋ ಕಂದ, ಅದ ನಂಬಿಕೋ ಕಂದ, ಹರಿನಾಮವೇ ಹರಿನಾಮವೇ. ಹಿಂದಿನ ಸಾಲ ತೀರಿಸಲೆಂದು ಬಂದಿಹೆವಯ್ಯ ಜನ್ಮವ ತಳೆದು, ಹಿಂದಿನ ಸಾಲ ತೀರಿಸಲೆಂದು ಬಂದಿಹೆವಯ್ಯ ಜನ್ಮವ ತಳೆದು, ಮುಂದಿನ ಬದುಕು ಬಂದುರವೆನಿಸು ಗುರಿ ಸಾಧಿಸೋ ಕಂದ, ಹರಿನಾಮವೇ ಚಂದ, ಅದ ನಂಬಿಕೋ ಕಂದ, ಹರಿನಾಮವೇ ಹರಿನಾಮವೇ. ಮಣ್ಣಿನ ಹಾಗೆ ಮಾಗಿಸೆ ಮನವ, ಚಿನ್ಮಯನೆಂಬೋ ನಾಮದ ಜಲವ, ಚಿನ್ಮಯನೆಂಬೋ ನಾಮದ ಜಲವ, ಸೇರಿಸಿ ಬೆರೆಸಿ ಮುಕುತಿಯ ಗಳಿಸಿ ಸುಖಿಯಾಗೋ ನೀ ಕಂದ, ಹರಿನಾಮವೇ ಹರಿನಾಮವೇ. ಗೋವಿಂದ ಗೋವಿಂದ ಗೋವಿಂದನೆಂದು ಎಂದೆಂದು ನೀನಂದು ಆನಂದ ಹೊಂದು, ತಂದೆಯಂತೆ ಬಂದು ತಲೆ ಕಾವನಯ್ಯ ಬಂದು, ಸಂತನೆಂದು ಗುಣವಂತನೆಂದು ಭಗವಂತ ನಿನ್ನ ಪೊರೆವ, ಧನ್ಯನಾಗೋ ಜಗಮಾನ್ಯನಾಗೋ ಧನ ಸೌಭಾಗ್ಯ ಕೊಡುವ, ಪರಪರ ಹರಿ ವಿಠಲ, ಪರಪರ ವರ ವಿಠಲ, ವಿಠಲ 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 ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಜಯ ಜಯ ವಿಠಲ, 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 ವಿಠಲ
ಥ್ಯಾಂಕ್ ಯು. ವಿಠಲ ರಂಗ ಪಾಂಡುರಂಗ ಎಲ್ಲಿ ಮರೆಯಾದೆ ಪಾಂಡುರಂಗ ಏಕೆ ದೂರಾದೆ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ಏಕೆ ದೂರಾದೆ ಎಲ್ಲಿ ಮರೆಯಾದೆ ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ ಮಾಧವ ನಿನ್ನ ಮಾಯಾಜಾಲ ಮಾಧವ ನಿನ್ನ ಮಾಯಾಜಾಲ ಮಾನವನಾನು ತಿಳಿಯಲಿಲ್ಲ ವಿಠಲ ರಂಗ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ವಿಠಲ ರಂಗ ವಿಠಲ ರಂಗ ಸಾಧಿಸಿ ಹರಿಯ ಪ್ರೀತಿಯ ಒಲವು ಪೂಜಿಸಿದಂಥ ಪೂಜ್ಯರು ನೀವು ಸಾಧಿಸಿ ಹರಿಯ ಪ್ರೀತಿಯ ಒಲವು ಪೂಜಿಸಿದಂಥ ಪೂಜ್ಯರು ನೀವು ಬಲ್ಲಿರಿ ಅವನ ಅಂತರಂಗ ಬಲ್ಲಿರಿ ಅವನ ಅಂತರಂಗ ಎಲ್ಲಿಹ ಹೇಳಿ ಪಾಂಡುರಂಗ ವಿಠಲ ರಂಗ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ವಿಠಲ ರಂಗ ವಿಠಲ ರಂಗ ಎತ್ತೆತ್ತಲೀಗ ಕಗ್ಗತ್ತಲಾಯ್ತು ಗೊತ್ತಾಗದಾಯ್ತೆ ವಿಠಲ 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 ಜಯ ಜಯ ವಿಠಲ 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 ಜಯ
ಕೈ ತುತ್ತ ತಿನ್ನೋ ಹೊತ್ತಾಯ್ತು ಬಾರೋ ವಿಠಲ. ಬತ್ತಿರೋ ಬದುಕ ನಿತ್ತೀನಿ ಬೆಳಕ ಹತ್ತಿಸಿ ಕಾಯೋ ವಿಠಲ. ಹೆತ್ತವಳಂತೆ ನೀನಿತ್ತಿಕೊಂಡು ನನ್ನತ್ತ ನೋಡು ವಿಠಲ. ನೀ ಅನ್ನ ಧನ ನೀ ಅನ್ನ ಮನ ನೀ ಪ್ರಾಣ ವಿಠಲ. ಎನ್ನಾತ್ಮನಿಧಿಯೇ ಮುಖ ತೋರದೊರೆಯೇ, ಎನ್ನಾತ್ಮನಿಧಿಯೇ ಮುಖ ತೋರದೊರೆಯೇ. ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ. ಅದ್ಭುತ ಅದ್ಭುತ. ಥ್ಯಾಂಕ್ ಯು ಶಿಲ್ಪ. ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ಎಷ್ಟೊಂದು ವೈವಿಧ್ಯಮಯವಾದ ಧ್ವನಿಗಳು, ಎಸ್ಪೆಷಲಿ ಫೀಮೇಲ್ ಸಿಂಗರ್ಸ್ ನಮ್ಮ ಕರ್ನಾಟಕದಲ್ಲಿ. ಆಮೇಲೆ ಎಷ್ಟೊಂದು ಸುಂದರವಾದ ಧ್ವನಿಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಯಾಕೋ ನಮ್ಮ ಸಂಗೀತ ನಿರ್ದೇಶಕರಿಗೆ ಹೆಚ್ಚಾಗಿ ಕಾಣಿಸೋದಿಲ್ವಲ್ಲ ಅನ್ನೋದು ಬೇಜಾರು. ಲೈವಲ್ಲಿ ಇಷ್ಟು ಪರ್ಫೆಕ್ಷನಲ್ಲಿ ಹಾಡ್ತಾರೆ. ಇನ್ನಿವ್ರು ಸ್ಟುಡಿಯೋದಲ್ಲಿ ಸಿಂಗಲ್ ಟೇಕಲ್ಲ ಎಲ್ಲ ಹಾಡುಗಳನ್ನು ಹಾಡುವಂಥ ಛಾತಿ ಇರುವಂತಹ ಗಾಯಕಿಯರು. ಶಿಲ್ಪ, ಗಾಡ್ ಬ್ಲೆಸ್ ಯು ಮಾ. ವಂಡರ್ಫುಲ್ ಸಿಂಗಿಂಗ್, ವಂಡರ್ಫುಲ್ ಸಿಂಗಿಂಗ್. ಥ್ಯಾಂಕ್ ಯು ಸೋ ಮಚ್. ಸುಂದರವಾದ ಕಥಾ ಹಂದರವಿರುವ ಈ ಚಿತ್ರ ಎಲ್ಲ ಚಿತ್ರ ರಸಿಕರ ಮನಗೆದ್ದು ಯಶಸ್ವಿಯಾಯಿತು. 1986ರಲ್ಲಿ ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಫಿಲ್ಮ್ ಎನ್ನುವ ಕ್ಯಾಟಗರಿಯಲ್ಲಿ ಭಾರತದಿಂದ ಆಯ್ಕೆಯಾಗಿ ಅಕಾಡೆಮಿ ಅವಾರ್ಡ್ಸ್ ಅಂದರೆ ಆಸ್ಕರ್ಗೆ ಕಳಿಸಿಕೊಡಲಾದಂತಹ ಚಿತ್ರ ಇದು. ಆದರೆ ದುರದೃಷ್ಟವಶಾತ್ ನಾಮಿನೇಟ್ ಆಗಲಿಲ್ಲ. ಆದರೆ ಏನಂತೆ, ಆಸ್ಕರ್ಗೆ ಸಬ್ಮಿಷನ್ ಆದರೂ ಆಯ್ತಲ್ಲ, ಅದೇ ಒಂದು ಹೆಗ್ಗಳಿಕೆ. ಕೆ ವಿಶ್ವನಾಥ್ ಮತ್ತು ಕಮಲ್ ಹಸನ್ ಅವರ ಇನ್ನೊಂದು ಅದ್ಭುತವಾದ ಕಾಂಬಿನೇಷನ್. ಸ್ವಾತಿ ಮುತ್ತು ಅಥವಾ ಸ್ವಾತಿ ಮುತ್ಯಂ, ಹೇಗೆ ಬೇಕಾದರೂ ನಿಮಗೆ ಸಂತೋಷವಾಗೋ ರೀತಿಯಲ್ಲಿ ಕರ್ಕೊಳ್ಳಿ. ಈ ಚಿತ್ರದ ತುಂಬ ಸುಂದರವಾದಂತಹ ಗೀತೆ ಶ್ರೀಚಕ್ರಧಾರಿಗೆ, ಹಾಗೆ ವಟಪತ್ರ ಶಾಹಿಕಿ. ಈ ಗೀತೆಯನ್ನು ಹಾಡ್ತಾ ಇದ್ದಾರೆ ರಜನಿ BC ಅವರು. ಒಂದ್ಸಲಿ ನಿಮ್ಮ ಪ್ರೀತಿಯ ಚಪ್ಪಾಳೆ.
ಜೋ 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 ಅಲಮೇಲು ಪತಿಕೆ ಅನ್ನಮಯ್ಯ ಲಾಲಿ ಅಲಮೇಲು ಪತಿಕೆ ಅನ್ನಮಯ್ಯ ಲಾಲಿ ಕೋದಂಡ ರಾಮನಿಗೆ ಗೋಪಯ್ಯ ಲಾಲಿ ಕೋದಂಡ ರಾಮನಿಗೆ ಗೋಪಯ್ಯ ಲಾಲಿ ಶ್ಯಾಮಲಾಂಗುನಿಗೆ ಶ್ಯಾಮಯ್ಯ ಲಾಲಿ ಶ್ಯಾಮಲಾಂಗುನಿಗೆ ಶ್ಯಾಮಯ್ಯ ಲಾಲಿ ಆಗಮನು ತುನಿಗೆ ತ್ಯಾಗಯ್ಯ ಲಾಲಿ ವಟಪತ್ರ ಸಾಯಿಗೆ ವರಹಾಲ ಲಾಲಿ ರಾಜೀವ ನೇತ್ರುನಿಗೆ ರತನಾಲ ಲಾಲಿ ಮುರಿಪಾಲ ಕೃಷ್ಣನಿಗೆ ಮುತ್ಯಾಲ ಲಾಲಿ ಜಗಮೇಲು ಸ್ವಾಮಿಗೆ ಪಗಡಾಲ ಲಾಲಿ ಶ್ರೀ ಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ 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 ಲಾಲಿ. ಧನ್ಯವಾದಗಳು. ಇಂಥ ಅದ್ಭುತವಾದ ಸ್ಟೇಜ್ PGUನಲ್ಲಿ ಈ ವರ್ಷ ಸೆಲೆಬ್ರೇಟಿಂಗ್ ವುಮನ್ ಈ ಕಾರ್ಯಕ್ರಮದಲ್ಲಿ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಪ್ರೀತಿಯ ಗೆಳತಿ ಅರ್ಚನಾ ಉಡುಪ ಅವರಿಗೆ ಹಾಗೆ ನಂದೀಶ್ ಅವರಿಗೂ ಹಾಗೂ BGU ಎಲ್ಲ ತಂಡದವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು. ಎಷ್ಟು ಸುಂದರವಾಗಿ ಹಾಡಿದ್ರು ಅಂತಂದರೆ ನಾವೆಲ್ಲೋ ಒಂದು ಟ್ರಾನ್ಸ್ನಲ್ಲಿ ಹೊಟ್ಟೋಗ್ಬಿಟ್ಟಿದ್ವಿ ಅಲ್ವಾ, ಒಪ್ತಿರಲ್ವಾ? ಎಲ್ಲೋ ಕಳೆದು ಹೋಗ್ಬಿಟ್ಟಿದ್ವಿ. ಥ್ಯಾಂಕ್ ಯು ಸೋ ಮಚ್ ರಜನಿ, ಥ್ಯಾಂಕ್ ಯು ಸೋ ಮಚ್, ಗಾಡ್ ಬ್ಲೆಸ್ ಯು. ಶ್ರೋತೃಗಳಿಂದ ಹಾಗೂ ಕ್ರಿಟಿಕ್ಗಳಿಂದ ಹೊಗಳಿಕೆಗಳ ಸರಮಾಲೆಗಳನ್ನು ಹಾಕಿಸಿಕೊಂಡು ಮೆರೆದ ಅಮೋಘವಾದ ಸಂಗೀತಮಯ ಚಿತ್ರ. 11ನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾದಲ್ಲಿ ಮುಖ್ಯ ವಾಹಿನಿಯಲ್ಲಿ ಸ್ಕ್ರೀನಿಂಗ್ ಕಂಡಂತಹ ಚಿತ್ರ. ಈ ಚಿತ್ರಕ್ಕೆ KJ ಯೇಸುದಾಸ್ ಅವರಿಗೆ ಅತ್ಯುತ್ತಮ ಗಾಯಕ ಎಂದು ಸ್ಟೇಟ್ ಅವಾರ್ಡ್ ಕೊಟ್ಟು ಗೌರವಿಸಲಾಯಿತು. ಈ ಚಿತ್ರದಲ್ಲಿ ಸುಮಾರು 15-16 ಹಾಡುಗಳಿದ್ದಾವೆ ಅಂದರೆ ನಂಬೋದಕ್ಕಾಗಲ್ಲ. ಆ ಪ್ಲೇಲಿಸ್ಟ್ ನೋಡ್ತಾ ಇದ್ದರೆ ಸುಸ್ತಾಗ್ಬಿಡುತ್ತೆ. ಒಂದೊಂದು ಹಾಡು ಅಸಾಧ್ಯ ಅಂತ ಹೇಳ್ತಾರಲ್ಲ, ಆ ಥರದ ಕಾಂಪೋಸಿಷನ್ಸ್ ನಮ್ಮನ್ನು ಸಂಗೀತ ಸಾಗರದಲ್ಲಿ ತೇಲಿಸ್ಬಿಡುತ್ತೆ. ವಿಜಯ ಭಾಸ್ಕರ್ ಅವರಿಗೆ ಇಲ್ಲಿಂದಲೇ ನಾನು ತಲೆಬಾಗಿ ನಮಿಸ್ತೀನಿ. ಅವರ ಕೆಲವು ಚಿತ್ರಗಳಲ್ಲಿ ಹಾಡುವ ಭಾಗ್ಯ ನನಗೆ ಸಿಕ್ಕಿತ್ತು ಅನ್ನೋದೇ ನನ್ನ ಭಗವಂತ ನನಗೆ ನೀಡಿದ ವರ ಅಂತ ನಾನು ಭಾವಿಸ್ತೀನಿ. ಆಮೇಲೆ ಇದು ಎಲ್ಲ ಗಾಯಕ ಗಾಯಕಿಯರಿಗೆ ಬಹುಶಃ ಈ ಚಿತ್ರದೊಂದಿಗೆ ತುಂಬ ರಿಲೇಟ್ ಆಗ್ತಾರೆ. ನಮಗೆ ನಮ್ಮ ಧ್ವನಿಯೇ ಆಸ್ತಿ, ನಮ್ಮ ಧ್ವನಿಯೇ ನಮ್ಮ ಜೀವ. ಹೀಗಿರುವಾಗ ಸ್ಟೇಜ್ ಮೇಲೆ ಹಾಡ್ತಾ ಹಾಡ್ತಾ ಇದ್ದಕ್ಕಿದ್ದಂಗೆ ಧ್ವನಿ ಹೊರಟೋದ್ರೆ ಏನಾಗಬಹುದು ಅನ್ನೋದನ್ನು ಅದು ನಮಗೆ ಗಾಯಕರಾದವರಿಗೆ ಊಹೆ ಮಾಡಲಿಕ್ಕೂ ಸಾಧ್ಯವೇ ಇಲ್ಲ. ಇದೇ ರೀತಿಯ ಸಿಚುವೇಷನಲ್ಲಿ ನಾನು ಒಮ್ಮೆ ಬಂದಿದ್ದೆ. ಹಾಗಾಗಿ ಈ ಚಿತ್ರ ನೋಡಿದಾಗಲೆಲ್ಲ ನಾನು ತುಂಬ ಭಾವುಕಳಾಗ್ಬಿಡ್ತೀನಿ. ಎಂಥ ಚಿತ್ರ ಇದು, ಮಲೆಯ ಮಾರುತ, ಒಂದಕ್ಕಿಂತ ಒಂದು ಹಾಡುಗಳು. RN ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ. ಇವತ್ತಿನ ಈ ಒಂದು ಮಾಹೋಲ್ ಅಂತ ನಾವೇನು ಹೇಳ್ತೀವಿ, ಈ ಒಂದು ಪರಿಸರ, ಅದಕ್ಕೆ ತುಂಬ ಹೊಂದುವಂತಹ ಹಾಡಿದು. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಕೇಳುವ ಕಿವಿ ಇರಲು ಅಂದರೆ ನೀವೇ, ನೋಡುವ ಕಣ್ಣಿರಲು ನೀವೇ. ಇಲ್ಲಿ ಬಂದು ನೀವೆಲ್ಲ ನಮಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದೀರಿ, ನಿಮಗೆಲ್ಲರಿಗೂ ನಾನು ಸಾಕ್ಷಾತ್ ಪ್ರಣಾಮಗಳನ್ನು ಒಪ್ಪಿಸ್ತೀನಿ. ಈಗ ಈ ಗೀತೆಯನ್ನು ಹಾಡ್ತಾ ಇದ್ದಾರೆ ಶ್ವೇತಾ ದೇವನಹಳ್ಳಿಯವರು. ಆ
ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಕೇಳುವ ಕಿವಿಯಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತ ನಿಸ ನಿಸರಿಗ ಸರಿಗ ಸರಿಗ ಮಪದ ಮನಿಸದ ನಿದ ನಿಸನಿ ನಿಸರಿಗ ಮಗ ಸನಿ ನಿದದ ಗಮ ಮಗ ಗಗ ಸ ಎಲ್ಲೆಲ್ಲೂ ಸಂಗೀತವೇ ಸಂಧ್ಯೆಯು ಬಂದಾಗ ಆಗ ಸಣ್ಣ ಆಶೆ ನಗುವಾಗ ಲೋಕವೇ ಚಂದ ಸರಿಗ ಸರಿಗ ಮಮಗ ಗಮ ಮಪದ ಮಪದದ ಮಪದನಿ ಮಮ ಪಪದದ ಪದನಿ ನಿ ಪದನಿ ದದನಿ ನಿ ಸನಿ ಸರಿಗ ಸರಿಗ ಸನಿ ದದ ಮಮ ಗಗದ ಸಂಧ್ಯೆಯು ಬಂದಾಗ ಆಗ ಸಣ್ಣ ಆಶೆ ನಗುವಾಗ ಲೋಕವೇ ಚಂದ ಬಳುಕುವಲತೆಯಿಂದ ಅರಳಿದ ಹೂವಿಂದ ಆಸುನ ಚೆಲ್ಲುವ ಪರಿಮಳದಿಂದ ಎಲ್ಲೆಲ್ಲೂ ಸೌಂದರ್ಯವೇ ಹರಿಯುವ ನೀರಲಿ ಕಲಕಲರವವು ಕೋಗಿಲೆ ಕೊರಳಿನ ಸುಮಧುರ ಸ್ವರವು ಹರಿಯುವ ನೀರಲಿ ಕಲಕಲರವವು ಕೋಗಿಲೆ ಕೊರಳಿನ ಸುಮಧುರ ಸ್ವರವು ಭ್ರಮರದ ಝೇಂಕಾರ ಮುನಿಗಳ ಓಂಕಾರ ಈ ಜಗತ್ತುಂಬಿದೆ ಮಾಧುರ್ಯದಿಂದ ಎಲ್ಲೆಲ್ಲೂ ಸಂಗೀತವೇ ಸಂಗೀತ ಎಂದಿಗೂ ಸುರಗಂಗೆಯಂತೆ ಸಂಗೀತ ಎಂದಿಗೂ ರವಿಕಾಂತಿಯಂತೆ ಸಂಗೀತ ಎಂದಿಗೂ ಸುರಗಂಗೆಯಂತೆ ಸಂಗೀತ ಎಂದಿಗೂ ರವಿಕಾಂತಿಯಂತೆ ಬಿಸಿಲಲ್ಲಿ ತಂಗಾಡಿ ಹೊಸ ಜೀವ ತಂದಂತೆ ಆ ದೇವ ಸುಧೆಯಿಂದ ಪರಮಾರ್ಥವಂತೆ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಕೇಳುವ ಕಿವಿಯಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತವೇ ಅದ್ಭುತ, ಅತೀ ಸುಂದರವಾಗಿ ಹಾಡ್ದೆ ಅಮ್ಮ.
ಆ ದೇವರು ನಿನಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ, ಇನ್ನೂ ಹೆಚ್ಚು ಶ್ರೇಯಸ್ಸನ್ನು ಕೊಡಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಧನ್ಯವಾದ. ಈ ಚಿತ್ರದ ಇನ್ನೊಂದು ಸುಂದರವಾದ ಹಾಡು ಎಲ್ಲ ಗಾಯಕ ಗಾಯಕಿಯರು ಎಲ್ಲ ಕಲಾವಿದರು ಬೇಡ್ಕೊಳ್ಳೋದು ಆ ತಾಯಿಯನ್ನೇ, ತಾಯಿ ಶಾರದೆಯನ್ನು. ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ. ಇವತ್ತು ಇಲ್ಲಿ ಹಾಡಿರುವ ಎಲ್ಲ ಕಲಾವಿದರಿಗೆ ಆ ಶಾರದೆ ಸದಾ ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾ ಇರಲಿ ಅಂತ ಕೇಳ್ತಾ ಈ ಗೀತೆಯನ್ನು ಹಾಡೋದಕ್ಕೆ ವೆಲ್ಕಮ್ ಮಾಡೋಣ ಹರ್ಷರಂಜನಿಯನ್ನು. ಥ್ಯಾಂಕ್ ಯು. ह्रीं 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 जापतुष्टे हिमरुचिमुकुटे वल्लकी व्यग्रहस्ते मातर्मातर्नमस्ते दह दह जडता देहि बुद्धिं प्रशान्ता विद्ये वेदान्तवेद्ये परिणतपठिते मोक्षदे मुक्तिमार्गे
ಯು. ಈ ಹಾಡುಗಳನ್ನು ಕೇಳಿ ನಿಮಗೆ ಒನ್ಸ್ ಮೋರ್ ಅಂತ ಹೇಳಬೇಕು ಅಂತ ಅನಿಸಿಲ್ವಾ ಹೇಳಿಬಿಡಿ. ಆವಾಗಿಂದ ಎಲ್ಲರೂ ಹೇಳ್ತಾ ಇದ್ರು ಒಳ್ಳೆ ಸಾಂಗ್ ಸೆಲೆಕ್ಷನ್ನು ಮಾಡಿದ್ದೀರಿ, ಈ ಹಾಡುಗಳನ್ನೆಲ್ಲ ನಮ್ಗೆ ಹಾಡೋದಕ್ಕೆ ಎಲ್ಲೂ ಬೇರೆ ಕಡೆ ಅವಕಾಶವೇ ಸಿಗಲ್ಲ ಅಂತ, ರೇರ್ ಸಾಂಗ್ಸ್ ಅಂತ. ಎಷ್ಟು ಹಾಡುಗಳು ಆ್ಯಕ್ಚುಲಿ ನನ್ನ ಫೇವ್ರೆಟ್ ಸಾಂಗ್ ಲಿಸ್ಟು. ಆದರೆ ಶ್ರೇಯ ಎಲ್ಲ ನನ್ನ ತಂದೆಗೆ ಹೋಗ್ಬೇಕು ಆ್ಯಕ್ಚುಲಿ. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಇದೇ ಎಲ್ಲ ಹಾಡುಗಳನ್ನು ಕೇಳ್ಕೊಂಡು ಬೆಳೆದಿದ್ದು. ಹಾಗಾಗಿ ಇಂಥ ಒಳ್ಳೆಯ ಹಾಡುಗಳನ್ನು ನಾನು ಇವತ್ತಿಗೂ ಕೇಳ್ತೀನಿ, ಹಾಡ್ತೀನಿ. ಇಂಥ ಒಳ್ಳೆಯ ಸಂಸ್ಕಾರವನ್ನು ನನ್ನ ತಂದೆ ತಾಯಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ತಂದೆ ತಾಯಿಗಳಿಗೆ. ನಮ್ಮ ಇವತ್ತಿನ ಸೆಗ್ಮೆಂಟಿನ ಕೊನೆಯ ಗೀತೆ. ಈ ಹಾಡನ್ನು ಹಾಡು ಅಂತ ಹೇಳಬಾರ್ದು, ಲಿಂಗಾಷ್ಟಕವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇದನ್ನು ಕೇಳಿದ್ರೆ ಸಾಕು, ಬಹುಶಃ ನಮ್ಮ ಪಾಪಕರ್ಮಗಳೆಲ್ಲ ತೊಳ್ಕೊಂಡು ಹೋಗಿ ನಮಗೆ ಸದ್ಗತಿ ಪ್ರಾಪ್ತಿಯಾಗುತ್ತೋ ಏನೋ. ಅದರಲ್ಲೂ ಶ್ರುತ ಕೆ ಜೆ ಯೇಸುದಾಸ್ ಅವರು, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಇಂಥವರ ಧ್ವನಿಯಲ್ಲಿ ನಾವು ಈ ಲಿಂಗಾಷ್ಟಕವನ್ನು ಕೇಳಿಬಿಟ್ರೆ ಸಾಕು, ನಮ್ಮ ಜನ್ಮ ಸಾರ್ಥಕ ಅಂತ ಅನ್ನಿಸ್ಬಿಡುತ್ತೆ. ಈಗ ಈ ಲಿಂಗಾಷ್ಟಕವನ್ನು ಹಾಡೋದಕ್ಕೆ ನಮ್ಮ ಎಲ್ಲ ಅದ್ಭುತವಾದ ಗಾಯಕಿಯರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಅವರೇ ಎಲ್ಲ ದೇವಿಯರ ಸ್ವರೂಪ ಥರ ಕಾಣ್ತಾ ಇದ್ದಾರೆ ನನಗೆ. ಇವರೆಲ್ಲ ಬಂದು ಇವತ್ತು ನನಗೆ ತೃಪ್ತಿಯನ್ನು, ಸಂತೋಷವನ್ನು, ನನಗೊಂದು ಪುಣ್ಯವನ್ನು ಗಳಿಸ್ಕೊಟ್ಟಿದ್ದಾರೆ. ಎಷ್ಟು ಸುಂದರವಾಗಿ ಹಾಡಿದ್ದೀರಿ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನಿಮಗೋಸ್ಕರ ಲಿಂಗಾಷ್ಟಕ. जन्म
अष्टकमिदं पुण्यं यः पठेत् शिव सन्निधौ शिवलोकमवाप्नोति शिवेन सह मोदते. ಎಲ್ಲ ಅಲ್ಲೇ ವೇದಿಕೆ ಮೇಲೆ ಇರಿ. ಇವತ್ತು ಲಂಚ್ ಬ್ರೇಕ್ ಕೂಡ ಇಲ್ಲದೆ ಈ ಎಲ್ಲ ಕಲಾವಿದರು ನುಡಿಸಿದ್ದಾರೆ ಹಸ್ತ್ಕೊಂಡು. ಅವರಿಗೊಂದು ಜೋರಾದ ಚಪ್ಪಾಳೆ ಕೊಡಲೇಬೇಕು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮತ್ತು ಇಷ್ಟು ಹೊತ್ತು ಎಲ್ಲ ಹಾಡುಗಳನ್ನು ಒಂದಕ್ಕಿಂತ ಒಂದು ಅದ್ಭುತವಾಗಿ ಹಾಡಿದ ಎಲ್ಲ ಗಾಯಕಿಯರು, ನನ್ನ ಕೀರ್ತಿಯನ್ನು ಹೆಚ್ಚು ಮಾಡಿದ್ದೀರಿ ನೀವು. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಮೇಲೆಲ್ಲ ಇಟ್ಟಿರುವ ಪ್ರೀತಿ ನಂಬಿಕೆಯನ್ನು ಇನ್ನೂ ಬೇರೆ ಲೆವೆಲ್ಗೆ ತೊಗೊಂಡು ಹೋಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್, ಗಾಡ್ ಬ್ಲೆಸ್ ಯು ಆಲ್. ಈಗ ಈ ಎಲ್ಲ ಕಲಾವಿದರಿಗೆ BGU ಕಡೆಯಿಂದ ನೆನಪಿನ ಕಾಣಿಕೆ ಗೌರವಾರ್ಪಣೆ. ಗಾಯನದಲ್ಲಿ ರಜನಿ BC. ಚಪ್ಪಾಳೆ ಬರ್ತಾನೆ ಇರಲಿ. ಸುನೀತಾ ಅವರಿಗೆ ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದಾರೆ. ರಜನಿ BC. ಶ್ವೇತಾ ಪ್ರಭು. ಶ್ವೇತಾ ದೇವನಹಳ್ಳಿ. ಹರ್ಷ ರಂಜಿನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಶಿಲ್ಪಾ ಮಧುಸೂದನ್. ನಮ್ಮ ವಾದ್ಯವೃಂದದವರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದರೂ ಸಾಲದು. ಇವರಿಗೆ ಈಗ ಗೌರವಾರ್ಪಣೆ ಸಲ್ಲಿಸುವ ಸಮಯ. ತಬಲಾದಲ್ಲಿ ಅದ್ಭುತವಾಗಿ ಸಾಥ್ ನೀಡಿದಂತಹ ಶ್ರೀಯುತ ಅಮಿತ್ ರಾಜ್ ಅವರು, ಜೋರಾದ ಚಪ್ಪಾಳೆ ಬರಲಿ. ಇನ್ನೊಂದು ತಬಲಾದಲ್ಲಿ ಪೂರ್ಣಿಮಾ ಶಮಂತ್, ಜೋರಾದ ಚಪ್ಪಾಳೆ ಬರಬೇಕು. ನಿಮ್ಮೆಲ್ಲರ ಕಿವಿಗಳಿಗೂ ತಂಪೆರೆದಿದ್ದಾರಲ್ವ, ಒಂದು ಸ್ವಲ್ಪ ಚಪ್ಪಾಳೆ ಕೊಡಿ. ರಿದಮ್ ಪ್ಯಾಡ್ಸ್ನಲ್ಲಿ ಪ್ರಿಯಾ ಆಂಡ್ರ್ಯೂ. ಥ್ಯಾಂಕ್ ಯು. ಬಾಸ್ ಗಿಟಾರ್ನಲ್ಲಿ ಪ್ರಾರ್ಥನಾ. ಸುಂದರವಾಗಿ ಕೊಳಲು ನುಡಿಸಿದ ವರ್ಷ ಆಚಾರ್ಯ. ಕೀಬೋರ್ಡ್ ವಾದನದಲ್ಲಿ ಭುವನೇಶ್ವರಿಯ ಮತ್ತು ಇನ್ನೊಬ್ಬ ಹೀರೋ ಇದ್ದಾರೆ ವೇದಿಕೆ ಮೇಲೆ, ಅದ್ಭುತವಾಗಿ ಕೀಬೋರ್ಡ್ ನುಡಿಸಿದಂತಹ ಆಕಾಶ್ ಪರ್ವ. ಮತ್ತೊಮ್ಮೆ ಎಲ್ಲ ಕಲಾವಿದರಿಗೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನನಗೆ ಎಷ್ಟು ಸಂತೋಷ ತಂದುಕೊಟ್ಟಿದೆ ಇವತ್ತಿನ ದಿವಸದ ಕಾರ್ಯಕ್ರಮವನ್ನು ಕ್ಯೂರೇಟ್ ಮಾಡಿದ್ದು ಅಂತಂದರೆ ಅದನ್ನು ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ನಿದ್ದೆ ಊಟ ಎಲ್ಲ ಬಿಟ್ಟು ಬರೀ ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ಅಷ್ಟು ನಾನು ಮುಳುಗಿ ಹೋಗಿದ್ದೆ. ಯಾಕಂದರೆ ಆ ಹಾಡುಗಳು ನನಗಷ್ಟು ಸಂತೋಷ ಕೊಡ್ತವೆ. ಆಮೇಲೆ ಯಾವ ಹಾಡಿಗೆ ಯಾವ ಧ್ವನಿ ಸೂಟ್ ಆಗುತ್ತೆ, ಇದೆಲ್ಲವೂ ಒಂದು ಮನಸ್ಸಿಗೆ ಮುದವನ್ನು ಕೊಡೋವಂಥ ಒಂದು ಪ್ರೋಸೆಸ್. ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ಇಡೀ ದಿವಸದ ಕಾರ್ಯಕ್ರಮಗಳನ್ನು ಕಟ್ಟಿಕೊಡುವ ಜವಾಬ್ದಾರಿಯನ್ನು ಕೊಟ್ಟಿದ್ದಕ್ಕಾಗಿ ನಂದೀಶ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಂದೀಶ್ ಜಿ. ನಿಮಗೆ ಆ ದೇವರು 100 ಕಾಲ ಚೆನ್ನಾಗಿಟ್ಟಿರಲಿ, ಇದಷ್ಟೇ ನಾನು ಬೇಡ್ಕೊಳ್ಳೋಕೆ ಸಾಧ್ಯ ಆಗೋದು. ಫಸ್ಟ್ ಟೈಮ್ ಬಿಫೋರ್ ಟೈಮ್ ಇಟ್ ಇಸ್ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ನಾವು 4:45 ಕ್ಲೋಸ್ ಮಾಡಬೇಕು ಅಂತಂದೆ. ಮೇಡಮ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಆಸಮ್. ನಮ್ಮ ಟೀಮ್ನೆಲ್ಲ ಕಳಿಸ್ತೀನಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಲೆಸನ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಸೋ ಬ್ಯೂಟಿಫುಲ್, ವೆರಿ ಸೋಲ್ಫುಲ್.
ನಾನು ಕೂತ್ಕೊಂಡು ಕೇಳ್ತಾ ಇದ್ದೆ. ಸೊ ಇಟ್ ವಾಸ್ ವೆರಿ ನೈಸ್. ಬೆಳಗಿನಿಂದ ಯಾರಿದ್ರೂ ಗೊತ್ತಾಗುತ್ತೆ, ಬ್ಯೂಟಿಫುಲ್. ಒನ್ ಆಫ್ ದ ಬೆಸ್ಟ್ ಡೇಸ್ ಆಫ್ ಆಲ್ ದ 9 days ಅಂಟಿಲ್ ನಾವು ವಿಚ್ ವಿ ಹ್ಯಾವ್ ಹ್ಯಾಪನ್. ಭಾಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ 6 ತಿಂಗಳು ಇದು ಕೆಲಸ ಮಾಡೋದು, ನಾಟ್ 1 day 2 days. ಇದಿಷ್ಟು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಫೆಬ್ರವರಿಯಿಂದನೇ ಮಾತುಕತೆ ಶುರು ಮಾಡಿ ಡಿಸ್ಕಷನ್ ಮಾಡಿ ಫೈನ್ ಟ್ಯೂನ್ ಆಗಿ ಈ ಲೆವೆಲ್ಗೆ ಬಂದು ಇವತ್ತು ಫೈನಲ್ ಪ್ರಾಡಕ್ಟ್ ನಿಮ್ಮ ಮುಂದೆ ಇದೆ. ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಐ ನೋ ಹೌ ಮಚ್ ಆಫ್ ಎಫರ್ಟ್ ಯು ಪುಟ್ ಇನ್ ಆ್ಯಂಡ್ ಇಟ್ ಇಸ್ ಶೋನ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರ್ಚನಾ. ಈಗ ದೇವರ ಮಂಗಳಾರತಿ ಶುರು ಆಗುತ್ತೆ, ರಂಗಪೂಜೆ ಎಲ್ಲ ಬರ್ಬೋದು ಒಳಗಡೆ. ಅದಾದಮೇಲೆ ದಿನನಿತ್ಯ ನೃತ್ಯ ಸೇವೆ ಆಚೆ ಆಗುತ್ತೆ. ಅದಾದಮೇಲೆ ಮತ್ತೆ ಇಲ್ಲಿ ಸಾಯಂಕಾಲದ ಸಾಂಸ್ಕೃತಿಕ ಕಾರ್ಯಕ್ರಮ, ಸೂರ್ಯ ಗಾಯತ್ರಿ ಮತ್ತು ಉತ್ತರ ಉನ್ನಿಕೃಷ್ಣನಿಂದ ಭಕ್ತಿಗೀತೆ.